ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕುಶಾಲನಗರದಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವ ಬೋಪಯ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ, ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸೋಮಯ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊನ್ನಣ್ಣ ಮಂತರಗೌಡ ಮೇಲೆ ಎಫ್ಐಆರ್ ದಾಖಲು ಮಾಡಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಬಿಜೆಪಿ ನಾಯಕರು. ಎಫ್ಐಆರ್ ಮಾಡಲಿಕ್ಕೆ 1 ಗಂಟೆಗಳ ಕಾಲ ಗಡುವನ್ನ ಕೂಡ ನೀಡಲಾಗಿದೆ. 1 ಗಂಟೆ ಕಾಲ ಏನ್ ಗಡುವು ನೀಡಿದ್ರು ಅದು ಮುಗಿತಾ ಬರ್ತಾ ಇದೆ. ಕುಟುಂಬಕ್ಕೆ ಈ ಸಂಘಟನೆಗೆ ನಾನು ಸಾಂತ್ವನ ಅರ್ಪಿಸುತ್ತೇನೆ. ಕ್ರಮವನ್ನು ತಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಇಡೀ ಸಂಘಟನೆ ಪ್ರತಿಯೊಬ್ಬರು ಕಾರ್ಯಕರ್ತರ ಜೊತೆಗಿದೆ. ಆದ್ರೂ ಸಹ ಇವರ ಆತ್ಮಕ್ಕೆ ಒಂದು ನ್ಯಾಯ ಸಿಗ್ಬೇಕಂದ್ರೆ ಅವರ ಡೆತ್ ನೋಟ್ ಅಲ್ಲೇ ಬರ್ಬೇಕು. ಇವ್ರ ಮೇಲೆ ಕ್ರಮ ತಗೋಬೇಕು. ಇವ್ರ ಮೇಲೆ ಏನು ನನಗೆ ಅನ್ಯಾಯ ಮಾಡಿದ್ದಾರೆ, ನನಗೆ ನ್ಯಾಯ ಸಿಗ್ಬೇಕು ಅಂತ ಅವರು ಹೇಳಿದ್ದಾರೆ. ಈ ಹೋರಾಟದಲ್ಲಿ ನಾನು ನಿಮ್ಮೆಲ್ಲರ ಜೊತೆಗೆ ಇದ್ದೀನಿ. ಈಗಾಗಲೇ ರಾಜ್ಯಾಧ್ಯಕ್ಷರು ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ಮುಂದಿನ ಕ್ರಮ ಹೋರಾಟ ಹೇಗಿರುತ್ತೆ ಅಂತ. ಅವರ ಒಂದು ನಿರ್ದೇಶನ ಮೇರೆಗೆ ನಾವೆಲ್ಲರೂ ನಿಮ್ಮ ಜೊತೆಗೆ ಮುಂದುವರಿತೀವಿ ಮತ್ತು ವಿನಯ್ ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ, ನ್ಯಾಯವನ್ನು ಸಿಗೋವರೆಗೂ ನಿರಂತರವಾಗಿ ನಮ್ಮ ಹೋರಾಟ ನಡೆಯುತ್ತೆ ಅಂತ ಹೇಳ್ತಾ, ಇಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಬೆಂಬಲಕ್ಕಾಗಿ ನಾವು ನಿಂತಿದ್ದೀವಿ, ನಿರಂತರವಾಗಿ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ. ಈಗಾಗಲೇ ಏನು ಅವರ ಫ್ಯೂಚರ್ ಏನು ಮುಗಿಬೇಕಾಗಿದೆ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕ್ರಿಯೆ ಏನಿದೆ ಅದು ನಡಿಬೇಕಾಗಿದೆ. ಅದಕ್ಕೂ ಕೂಡ ನಾವು ಗೌರವವನ್ನು ಕೊಡಬೇಕಾಗಿದೆ. ಈ ಸಂದರ್ಭದಲ್ಲಿ ಜಾಸ್ತಿ ಮಾತಾಡ್ದೇನೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೊತೆಗೆ ನಾವು ಇದ್ದೀವಿ. ವಿನಯ್ ಸೋಮಯ್ಯ ಅವರ ಆತ್ಮಕ್ಕೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಹೋರಾಟವನ್ನು ಮುಂದುವರೆಯೋಣ. ಭಾರತ್ ಮಾತಾ ಕಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಹಾಗೂ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಜನಪರ ಕಾರ್ಯಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಅದರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಂತ ವಿನಯ್ ಸೋಮಯ್ಯ ನಿನ್ನೆ ಬೆಳಗಿನ ಜಾವ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋ ಮೊದಲು ವಾಟ್ಸ್ಆಪ್ ನಲ್ಲಿ ನನ್ನ ಕಡೆ ಸಂದೇಶ ಅಂತ ಹೇಳಿ ಒಂದು ಡೀಟೇಲ್ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದರೆ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ, ಮಡಿಕೇರಿ ಶಾಸಕ ಮಂತರಗೌಡ, ವಿರಾಜಪೇಟೆ ಶಾಸಕ ಪೊನ್ನಣ್ಣನ ಚೇಲ ತೆನ್ನಿರ ಮೈನ, ಇನ್ನೊಬ್ಬ ಚೇಲ ಹರೀಶ್ ಮುವಾಯ ಯಾವ ರೀತಿ ಕಳೆದ 3 ತಿಂಗಳಿಂದ ಹೆರಾಸ್ ಮಾಡಿದ್ದಾರೆ, ಯಾವ ರೀತಿ ಪೊಲೀಸರನ್ನ ಚಿತಾವಣೆ ಕೊಟ್ಟು ಪೊಲೀಸರನ್ನ ಚೂ ಬಿಟ್ಟು ಅರೆಸ್ಟ್ ಮಾಡಲಿಕ್ಕೆ ನೋಡಿದ್ದಾರೆ, ಇದರಿಂದ ಎಷ್ಟು ನೊಂದಿದ್ದೀನಿ ಅನ್ನೋದ್ರ ಬಗ್ಗೆ ಅವರು ಡೀಟೇಲ್ ಬರೆದಿದ್ದಾರೆ. ನನ್ನ ಆತ್ಮಹತ್ಯೆಗೆ ಇವರೇ ಕಾರಣ ಅಂತಲೂ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗೆ ಈ ನನ್ನ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಈ ಸ್ಥಳಕ್ಕೆ ಆಗಮಿಸಿದರೆ ವಿನಯ್ ಸೋಮಯ್ಯ ಆತ್ಮಹತ್ಯೆ ಅದಕ್ಕೆ ನ್ಯಾಯ ಸಿಗಬೇಕು. ಇನ್ಯಾವ ಕಾರ್ಯಕರ್ತಗೂ, ಬಿಜೆಪಿ ಕಾರ್ಯಕರ್ತಗೂ ಈ ರೀತಿ ಪರಿಸ್ಥಿತಿ ಬರಬಾರದು ಅಂತೇಳಿ ಧೈರ್ಯ ತುಂಬಲಿಕ್ಕೆ ಹಾಗೂ ಎಫ್ಐಆರ್ ನಲ್ಲಿ ಈ 4 ಜನರ ಹೆಸರು ಉಲ್ಲೇಖ ಮಾಡಬೇಕು ಅಂತೇಳಿ ಅದಕ್ಕೆ ಒತ್ತಡ ಹೇಳಿಕೆಯಲ್ಲಿ ಬಂದಿದ್ದಾರೆ. ಪೊನ್ನಣ್ಣನ ಹೇಳಿಕೆ ನೋಡಿದೆ, ಸಿದ್ದರಾಮಯ್ಯನವರ ಹೇಳಿಕೆ ಬಂತು. ಈಗ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಅವರು ಒತ್ತಡ ಆಗ್ತಾರೆ ಅಂತ ನಾವು ಹಾಕಲ್ಲ ಅಂದ್ರೆ ಏನರ್ಥ? ಪ್ರತಿ ರಾಜ್ಯದ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯನವರ ಅಳತೆಯ ಮೇರೆಗೆ ನಡೀತಿದೆ ಹೊರತು ಕಾನೂನು ಪ್ರಕ್ರಿಯೆ ಏನಿದೆಯಲ್ಲ ಆ ನ್ಯಾಚುರಲ್ ಜಸ್ಟಿಸ್ ಕೊಡೋ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರ ಕಪಿ ಮುಷ್ಟಿಯಲ್ಲಿ ಪೊಲೀಸ್ ಇಲಾಖೆ ಇದೆ ಅಂತ ಅರ್ಥವಾಯ್ತಲ್ಲ ಅದಕ್ಕೆ. ಅಲ್ಲ ನೀವು ಈ ಪೊನ್ನಣ್ಣ ಎಂತ ಲಾಯರ್ ಅಂತಂದ್ರೆ ಲೀಗಲ್ ಹ್ಯೂಮನರಿ ಅಂತ. ಕಾವೇರಿ ವಿಚಾರ ಬಂತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಕೂಡಲೇ ಬರ ಬಂತು ಇಡೀ ರಾಜ್ಯಾದ್ಯಂತ. ಕಾವೇರಿ ಬರಿದಾಗುವಂತ ಪರಿಸ್ಥಿತಿ ಬಂತು. ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಷನ್ ಇರ್ಬೋದು, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಅಲ್ಲಿ ಹೋಗಿ ನಮ್ಮ ಅಹವಾಲು ಮಾಡಿಸಿ ನಮ್ಮ ಕುಡಿಯಕ್ಕೆ ನಮಗೆ ನೀರಿಲ್ಲ ಅಂದಾಗ ನ್ಯಾಯ ಕೊಡಿಸಲಿ ಪೊನ್ನಣ್ಣನ ಯೋಗ್ಯತೆ ಆಗಲಿಲ್ಲ. ಆದ್ರೆ ಕಾನೂನು ಸಲಹೆಗಾರ ಅಂತ ಹೇಳಿ ಎಸ್ಕಾರ್ಟ್ ವೆಹಿಕಲ್ ಹಾಕೊಂಡು ಕೊಡಗಿನ ಸುತ್ತ ಓಡಾಡ್ತಿರ್ತಾನೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಸೈಟ್ ವಿಚಾರ ಬಂದಾಗ ಕನಿಷ್ಠ ಜ್ಞಾನ ಇಟ್ಕೊಂಡು ಅಡ್ವೈಸ್ ಕೊಡಕ್ಕಾಗಲಿಲ್ಲ, ಸೈಟ್ ವಾಪಸ್ ಕೊಡಿ, ಇದು ಕಳ್ಳತನದಿಂದ ತಗೊಂಡಿತ್ತು ಅಂತ ಹೇಳಿ. ಅಂತಹ ಪೊನ್ನಣ್ಣ ಕಾನೂನು ಪಾಠ ಹೇಳ್ತಾರೆ.
ಏನು ವಾಟ್ಸಪ್ ಅಲ್ಲಿ ಬಂದಿರೋ ಮೆಸೇಜ್ ಇದೆಯಲ್ಲ ಅದನ್ನ ಡೈನ್ ಡಿಕ್ಲರೇಷನ್ ಡೆತ್ ನೋಟ್ ಅಂತ ಪರಿಗಣಿಸಕ್ಕಾಗಲ್ಲ ಅಂತ. ಹಾಗಾದ್ರೆ ವಾಟ್ಸಪ್ ಗ್ರೂಪ್ ನಲ್ಲಿ ಒಬ್ಬ ಅಡ್ಮಿನ್ ಆಗಿರೋ ವಿರುದ್ಧ ಯಾವ ರೀತಿ ಎಫ್ಐಆರ್ ಹಾಕ್ಸ್ತೇವಣ್ಣ? ಆತ ಪೋಸ್ಟೇ ಮಾಡಿರಲಿಲ್ಲ, ಆತನ ವಿರುದ್ಧ 107 ಕೇಸ್ ಹಾಕ್ತೀನಿ, ಈ ರೋಡಿ ಶೀಟ್ ಓಪನ್ ಮಾಡ್ತೀನಿ ಅಂತ ಯಾವ ರೀತಿ ಧಮಕಿ ಕೊಟ್ಟಪ್ಪ? ಕಾನೂನಿನ ಜ್ಞಾನ ಇದೆಯಲ್ಲ ನಿಮಗೆ? ಈ ರೀತಿ ಕಾರ್ಯಕರ್ತರನ್ನು ಅವಹೇಳನ ಮಾಡದ ಇದ್ರ ವಿರುದ್ಧ ಏನ್ ಮಾಡಿದ್ರಪ್ಪ? ನಾಪಕ್ಲಿನಲ್ಲಿರುವಂತ ಗಬ್ಬೆತ್ತಿರುವಂತ ಒಂದು ಟಾಯ್ಲೆಟ್ಗೆ ನಿಮ್ ಫೋಟೋನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಸಪ್ಪ ಅಂತಂದ್ರು. ಏನು ಬೆಂಗಳೂರಿನಲ್ಲಿ ಕೋರ್ಟ್ಗಳಲ್ಲಿ ಕೇಸ್ಗಳು ಫಿಕ್ಸ್ ಮಾಡ್ಕೊಳ್ಳೋದು, ಕಾಸು ಮಾಡೋದು, ಇಲ್ಲಿ ರಿಯಲ್ ಎಸ್ಟೇಟ್ ಮಾಡೋ, ಕಾಸು ಮಾಡೋ, ಇಲ್ಲಿ ಬಂದು ಚುನಾವಣೆಯಲ್ಲಿ ಒಂದ್ಸರಿ ಗೆದ್ದು ಬಿಡ್ತೀವಿ. ಆದ್ರೆ ಚುನಾವಣೆಯಲ್ಲಿ ಗೆದ್ದು ಬಿಡ್ಬೋದು ಒಂದ್ಸರಿ ದುಡ್ಡು ಖರ್ಚು ಮಾಡಿ. ಆದ್ರೆ ಜನರನ್ನ ಮನಸ್ಸು ಗೆಲ್ಲಬೇಕು ಅಂತಂದ್ರೆ ಜನರು ಟಾಯ್ಲೆಟ್ ಕ್ಲೀನ್ ಮಾಡೋದು ಮಾಡಲೇಬೇಕು, ರೋಡಿಗೆ ರಸ್ತೆ ಅದು ಬಿಟ್ಟು ಏನಾದ್ರು ಪೇಟ ಹಾಕಿರುವಂತ ಫೋಟೋ ಹಾಕ್ಬಿಟ್ಟಿದ್ರಂದ್ರೆ ಅವಮಾನ, ಎಲ್ಲಿ ಕಮ್ಯುನಿಟಿಗೆ ಅವಮಾನ ಆಗುತ್ತೆ. ಈ ಅಸಮರ್ಥ ವ್ಯಕ್ತಿ, ನಿಷ್ಕ್ರಿಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಿತ್ತು. ನಮಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಬೈತಾರೆ. ಸತ್ಯಕ್ಕೆ ದೂರವಾಗಿದ್ದ ನಿರ್ಲಕ್ಷ್ಯ ಮಾಡ್ತೀವಿ. ಜನ ಹೇಳ್ತಿರೋಂತ ವಿಚಾರ ಸರಿ ಇದೆ ಅಂತ ಹೇಳಿದ್ರೆ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ. ನಮ್ಮಿಬ್ಬರು ಶಾಸಕರು 25 ವರ್ಷ ಇದೇ ಭಾಗದಲ್ಲಿ ಶಾಸಕರಾಗಿ, ಸಚಿವರಾಗಿ, ಸಭಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಅಪ್ಪಚ್ಚಿ ರಂಜನ್ ಅವರು, ಗೋಪಾಯಿನವರು ತೀರಾ ಅತಿರೇಕಕ್ಕೆ ಹೋದಾಗ ದೂರು ಕೊಟ್ಟಿರಬಹುದು ಹೊರತು ಅವರಿಂದ ಯಾರಿಗೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಿರುಕುಳ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ಉದಾಹರಣೆ ಕಳೆದ 25 ವರ್ಷಗಳ ಇದೆಯಾ? ಉದಾಹರಣೆ ಇಲ್ಲ. ನಮ್ಮ ಶಾಸಕರು ಇಲ್ಲಿಗೆ ಯೂನಿವರ್ಸಿಟಿನೂ ತಂದ್ರು, ಇಲ್ಲಿಗೆ ಮೆಡಿಕಲ್ ಕಾಲೇಜು ತಗೊಂಬಂದ್ರು, ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಂದ್ರು, ಎಲ್ಲಾ ಕೆಲಸ ಮಾಡಿದ್ರು, ಜನರ ವಿಶ್ವಾಸ ಕಳಿಸಿದ್ರು. ಆದ್ರೂ ಕೂಡ ಜನ ಟೀಕೆ ಮಾಡಿದಾಗ ಅವರಿಗೆ ತಲೆಬಾಗಿ ನಡೆದ್ರು. ಆದ್ರೆ ನೀವಿಬ್ಬರು ಕೂಡ ಬಂದು 2 ವರ್ಷ ಆಯ್ತು, 2 ರೂಪಾಯಿ ಅನುದಾನ ತಂದಿಲ್ಲ. ಆದ್ರೆ ನಿಮ್ಮನ್ನ ಯಾರು ಪ್ರಶ್ನೆ ಮಾಡಿದ್ ಕೂಡ ಎಫ್ಐಆರ್ ಮಾತ್ರ ಹಾಕ್ಸ್ತೀರಿ. ಯಾವನವನು ತೆನ್ನಿನ ಮೈನ ಅವನು ನಿಮಗೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಯಾರ್ಯಾರು ಮೆಸೇಜ್ ಹಾಕಿದ್ರೆ ನಿಮ್ಮಲ್ಲಿ ಎಫ್ಐಆರ್ ಹಾಕ್ತೀನಿ ಅಂತ ಧಮಕಿ ಕೊಡ್ತಾನೆ. ನಿಮ್ ಚೇಲ ಅಲ್ವಾ? ಅವನ ಮುಖಾಂತರ ಧಮಕಿ ಕೊಡ್ತೀರಪ್ಪ. ವಿನಯ್ ಸೋಮಯ್ಯ ಯಾರು ಅಂತ ಗೊತ್ತಿಲ್ಲ ಅಂತಿರಲ್ಲ. ಎಫ್ಐಆರ್ ಮಾಡಿಸ್ಬೇಕಾದ್ರೆ ಗೊತ್ತಿರಲಿಲ್ವಾ? 107 ಹಾಕ್ತೀನಿ ಅಂತ ಹೇಳ್ಬಿಟ್ಟು ರೌಡಿ ಶೀಟ್ ಓಪನ್ ಮಾಡ್ತೀನಿ ಅಂತ ಕಾನ್ಸ್ಟೇಬಲ್ ಮುಖಾಂತರವಾಗಿ ಕಾಲ್ ಮಾಡಿಸ್ಬೇಕಾದ್ರೆ ವಿನಯ್ ಸೋಮಯ್ಯ ಗೊತ್ತಿರಲಿಲ್ಲ ನಿಮಗೆ? ಫೋನ್ ಮಾಡಿ ಮೆಸೇಜ್ ಹಾಕುವಾಗ ಗೊತ್ತಿರಲಿಲ್ವಾ? ಫೋನ್ ಮಾಡಿ ಮಾತಾಡುವಾಗ ಗೊತ್ತಿರಲಿಲ್ವಾ ನಿಮಗೆ? ಪತ್ರಿಕೆ ಇಡೀ ಕೊಡಗಿನ ಪತ್ರಿಕೆಗಳಲ್ಲಿ ಪ್ರಕಟ ಆಯಿತು, ಕೊಡಗಿನ ಎಲ್ಲ ಚಾನೆಲ್ಗಳಲ್ಲಿ ಬಂತು. ಅವತ್ತು ವಿನಯ್ ಸೋಮಯ್ಯ ಗೊತ್ತಿರಲಿಲ್ವಾ? 3 ಕಿಡಿಗೇಡಿಗಳ ವಿರುದ್ಧ ಎಫ್ಐಆರ್ ಅಂತಂದಿಲ್ಲ. ಓದಿಲ್ವಾ ಕನ್ನಡ? ಓದೋ ಅಭ್ಯಾಸ ಇಲ್ವಾ? ಇಂಥ ಪೊನ್ನಣ್ಣ ನಿಮ್ ಹಿಂದೆಲ್ಲ ಗೊತ್ತು. ಕೊಡಗಿನಲ್ಲಿ ಪಾಕಿಸ್ತಾನದ ಭಾರತವನ್ನು ಹಾರಿಸುವ ಪರವಾಗಿ ವಕೀಲಿಕೆ ವಹಿಸಿದಂತಹ ವ್ಯಕ್ತಿಯ ಮಗ ಅಂತ ನಿಮಗೆ ಗೊತ್ತು. ನೀವು ಈ ಕೊಡಗಿನ ಕಾವೇರಿ ಈಗ ತೀರ್ಥೋತ್ಸವ ಕಾವೇರಿ ತಾಯಿ ಅಲ್ಲಿ ತೀರ್ಥೋತ್ಸವನೇ ಆಗಲ್ಲ ಅಂತ ಹೇಳಿದಂತಹ ಆತರ ಕೊಡಗಿಗೆ ಅಪಚಾರ ಮಾಡಿದಂತಹ ವ್ಯಕ್ತಿಯ ಮಗ ನೀವು ಅಂತ ಗೊತ್ತು. ಇವತ್ತು ಕೊಡಗಿನ ಜನರ ಪ್ರಾಣವನ್ನು ತೆಗೆಯಕ್ಕೆ ಬಂದಿದ್ದೀರಾ. ಎಲ್ಲರಿಗೂ ಪವಣ್ಣ ಇದೇ ಸಿದ್ದರಾಮಯ್ಯ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಪುಟ್ಟಪ್ಪ ಹತ್ಯೆ ಆಯ್ತು, ಒಬ್ಬ ಕೊಡವನ ಹತ್ಯೆ ಆಯ್ತು. ಎಲ್ಲಿಂದ ಬಂದ ಇವತ್ತು ಕೊಡವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಟಿಪ್ಪು ಜಯಂತಿ ಮಾಡಿದ್ರು. ಕೊಡವರು ಟಿಪ್ಪುನ 32 ಸಾರಿ ಹಿಂಬಡಿಸಿ ಕಳಿಸಿದ್ರು. ಆ ಕೊಡವರು ಇವತ್ತು ತಮ್ಮನೆ ನಾಯಿಗೆ ಟಿಪ್ಪು ಅಂತ ಹೆಸರಿಡ್ತಾರೆ. ಟಿಪ್ಪುನ ಹೆಸರಿನಲ್ಲಿ ಜಯಂತಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೊರಟಾಗ ಎಲ್ಲಿದ್ದ ಪುನಣ್ಣ ಅವತ್ತೇ ವಿರೋಧಿಸಲಿಲ್ಲ. ಅವತ್ತೂ ಕೂಡ ಕೊಡಗಿನ ಮಗ MK ಗಣಪತಿ ಅನುಮಾನಾಸ್ಪದವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ಕೊಲೆ ರೀತಿ ಆಯ್ತು. ಆದ್ರೆ ಅವತ್ತು ಕೂಡ ಪೊನ್ನಣ್ಣ ಇರಲಿಲ್ಲ. ಇವತ್ತು ಪೊನ್ನಣ್ಣನೇ ಶಾಸಕರಾಗಿ ಬಂದು ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡೋ ಕೆಲಸ, ಜಾತಿಗಳ ಮಧ್ಯದಲ್ಲಿ ಹೊಡೆದಾಟ ತರುವ ಕೆಲಸ, ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಎಜುಕೇಟೆಡ್ಸ್, ವೆಲ್ ಡ್ರೆಸ್ಡ್, ವೆಲ್ ಸ್ಪೋಕನ್ ಬಂದ್ಬಿಟ್ಟಿದ್ದಾರೆ ಅಂತಂದ್ರು. ಅವರಿಗೆ ಈ ರೀತಿ ಬಂದು ರೋಲೆಕ್ಸ್ ವಾಚ್ ಹಾಕೊಂಡು ಶೋಕಿ ಮಾಡಿಕೊಂಡು ಎಸ್ಕಾರ್ಟ್ ವೆಹಿಕಲ್ ಓಡಾಡ್ಬಿಟ್ರೆ ಕೊಡಗಿಗೇನಪ್ಪ ಬಂತು? ಕೊಡಗಿನ ಜನರ ಸೇವೆ ಮಾಡಬೇಕು. ಆ ಎಸ್ಕಾರ್ಟ್ ವೆಹಿಕಲ್ ಅಲ್ಲಿ ಓಡಾಡೋದು ಅಷ್ಟೇ ನಿಮ್ಗೆ ಸಿಕ್ಕಿತ್ತು. ಕೊಡಗಿಗೆ 5 ಪೈಸಲು ಅನುದಾನ ಬಂದಿಲ್ಲ. ಪೊನ್ನಣ್ಣ ಇದ್ರ ಮಧ್ಯದಲ್ಲಿ ನೀವೇನು ಮಾಡಿಲ್ಲ, ನಿಷ್ಕ್ರಿಯರಾಗಿದ್ರೆ, ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದವ್ರನ್ನ ಟಾರ್ಗೆಟ್ ಮಾಡ್ತಿದ್ರಿ. ಇನ್ನು ಮುಂದೆ ನಮ್ಮ ಕಾರ್ಯಕರ್ತರು ಹೇಳ್ತೀನಿ, ಈ ಪೊನ್ನಣ್ಣ ಮತ್ತು ಮಂತರಗೌಡ ಎಲ್ಲೆಲ್ಲಿ ಕಾಣಿಸ್ತಾರೆ, ಯಾವ ಕಾರ್ಯಕ್ರಮ ಬರ್ತಾರೆ, ಗೆರಾವ್ ಹಾಕೋ ಕೆಲಸ ಮಾಡಿ ನೋಡ್ಬೋದು. ನಮ್ಮ ಕೊಡಗಿನ ಜನಕ್ಕೆ ಶಕ್ತಿ ಇದೆಯೋ? ಇವರೆಲ್ಲ ಬೆಂಗಳೂರಲ್ಲಿ ಕಾಸು ಮಾಡ್ಕೊಂಡು ಬಂದು ಕಾಂಪ್ಲಿಮೆಂಟರಿ ಪಾಸ್ ಅಲ್ಲಿ MLA ಶಕ್ತಿ ಇದೆ, ತೋರಿಸಬಿಡೋದು. ನಾವು ಕೂಡ ಕೊಡಗು ಪಂಚಾಯತಿಂದ ಪಾರ್ಲಿಮೆಂಟ್ ವರ್ಗೂ ಬಿಜೆಪಿಯ ಭದ್ರಕೋಟೆ ಆಗಿತ್ತು. ನಮ್ಮ ಇಬ್ಬರು ಶಾಸಕರ ಕೆಲಸದಿಂದ ಆಗಿತ್ತು. ಆದ್ರೆ ಇವತ್ತು ನೀವು ಕೆಲಸವನ್ನು ಮಾಡೋದು ಬಿಟ್ಟು ನಮ್ಮ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತೀರಾ. ಇದನ್ನು ನಾವು ಕೂಡ ಸಹಿಸಲ್ಲ. ಒಂದು ಡೈನ್ ಡಿಕ್ಲರೇಷನ್ ಡೆತ್ ನೋಟ್ ಅಲ್ಲಿ
ಅವ್ರ ಹೆಸರು ಉಲ್ಲೇಖ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಹೇಳ್ತಾರೆ ಬಿಜೆಪಿಯವರು ಹೇಳಿದ ಕೂಡಲೇ ಹಾಕಕ್ಕಾಗುತ್ತಾ ಅಂತ. ಸಿದ್ದರಾಮಯ್ಯವರೇ, ಒಂದೊಂದ್ಸರಿ ದೇವರು ಒಂದೊಂದ್ಸರಿ ಮುನಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ನಿಮ್ ಹೆಂಡತಿಯವರದನ್ನೇ FIR ಆಗಿ ನೋಡ್ಬಿಟ್ಟಿದೀವಿ. ಇಡೀ ರಾಜ್ಯಾದ್ಯಂತ ನಮ್ಮ ಕಾರ್ಯಕರ್ತರ ಫರಿಯಾದಾಗಲೂ ಕೂಡ ನೀವು ನಿರ್ಭಾವಕರಾಗಿ ಕೂತಿದ್ರೆ ನಿಮ್ಮ ಮನೆಯಲ್ಲೂ ದುಃಖ ಬಂತು. ಅವತ್ತರ ಎಚ್ಚೆತ್ಕೊಳ್ತೀರಿ ಅಂತ ಅನ್ಕೊಂಡಿದ್ದು, ಆದ್ರೆ ಎಚ್ಚೆತ್ಕೊಂಡಿಲ್ಲ ಸಿದ್ದರಾಮಯ್ಯವರು. ಇನ್ನು ದರ್ಪ ಜಾಸ್ತಿ ಆಗಿದೆ. ಇದೇ ತರ ನಿಮ್ಮ ಆರ್ಭಟ ಆಟಾಟೋಪ ಮುಂದುವರೆದ್ರೆ ಜನ ಪಾಠ ಕಲಿಸ್ತಾರೆ. ಮುಂದಿನ ಚುನಾವಣೆಯಲ್ಲಿ ನಿಮಗೆ ಪಾಠ ಕಲಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಹೇಳುವಂತ ನಿರೀಕ್ಷಣೆ, ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಬಂದ್ರು. ನನ್ನ ಅಲ್ಲಿ ಅಶ್ವತ್ಥನಾರಾಯಣ ಅವರು, ಅಶೋಕ್ ಅಣ್ಣ ಅವರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರತಿಯೊಬ್ಬರು ಅಲ್ಲಿ ಹೋಗಿ FIR ಹಾಕ್ಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಪಟ್ಟಿರೋ ದೂರಿನಲ್ಲೂ ಕೂಡ ಸಬ್ಜೆಕ್ಟ್ ನಲ್ಲೇ 4 ಜನದ ಹೆಸರನ್ನ ಉಲ್ಲೇಖ ಮಾಡಿದ್ರು ಕೂಡ ಅಲ್ಲಿ DCP ದೇವರಾಜ್ ಯಾಮರಿಸ್ಬಿಟ್ಟು ಒಬ್ಬರನ್ನ ಮಾತ್ರ ಹಾಕಿದ್ರು. ದೂರಲ್ಲಿ ಕೊಟ್ಟೇ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಈ ತರ ಸರ್ಕಾರ ಇದೆ. ಇನ್ನು ಮುಂದೆ ಕಾನೂನು ಹೋರಾಟವನ್ನು ಮಾಡ್ತೀವಿ. ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರವಾಗಿ ಅದಕ್ಕೆ ಶವಕ್ಕೆ ನಾವು ಅಂತ್ಯ ಸಂಸ್ಕಾರವನ್ನು ವಿಧಿವಿಧಾನದ ಪ್ರಕಾರವಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಕಾರ್ಯಕರ್ತರು ಕೂಡ ಇಲ್ಲಿಗೆ ಹೋರಾಟ ನಿಲ್ಲುತ್ತೆ ಅಂತ ಭಾವಿಸಬೇಡಿ. ನೀವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ವಿನಯ್ ಸೋಮಯ್ಯ ಆತ್ಮಕ್ಕೆ ನಾವು ಶಾಂತಿನ ಕೊಡಬೇಕು ಅಂದ್ರೆ ಆತನಿಗೆ ನಾವು ನ್ಯಾಯವನ್ನು ಕೊಡಬೇಕು. ಆ ನ್ಯಾಯ ಕೊಡೋದಕ್ಕೆ ನಾವು ಕಟಿಬದ್ಧವಾಗಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೋಧೆ ಭಾರತ್ ಮಾತಾ ಕಿ ನೆರೆದಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈಗಾಗಲೇ ನಮಗೆಲ್ಲರೂ ತಿಳಿದಿರುವ ಹಾಗೆ ನಿನ್ನೆನೆ ಈ ಒಂದು ನಮ್ಮ ಕಾರ್ಯಕರ್ತ ವಿನಯ್ ಅವರು ಅವರಿಗಾದಂತಹ ಒಂದು ಹಿಂಸೆಯನ್ನು ತಾಳಲಾರದೆ ಮಾನಸಿಕವಾಗಿ ನೊಂದು ಯಾವ ರೀತಿ ಚಿತ್ರಹಿಂಸೆ ಆಗಿದೆ, ಅವರಿಗೆ ಯಾವ ರೀತಿ ಅವರಿಗೆ ಮಾನಸಿಕ ಕಿರುಕುಳ ಆಗಿದೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯ ಶಾಸಕರ ವೈಫಲ್ಯಗಳನ್ನ ಎತ್ತಿಡತಕ್ಕಂಥ ಕೆಲಸ ಮಾಡಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ಯಾವ ರೀತಿ ಸ್ಥಳೀಯ ಶಾಸಕರು ಹೊನ್ನಣ್ಣ ಇರಬಹುದು, ಅದೇ ರೀತಿ ಮಂತರಗೌಡ ಇರಬಹುದು, ಇಬ್ಬರ ಶಾಸಕರ ಒಂದು ಕಿರುಕುಳ ಒತ್ತಡದ ಪರಿಣಾಮವಾಗಿ ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಿಸಿ ಅವರು ಹೈಕೋರ್ಟ್ನಲ್ಲಿ ಸ್ಟೇ ತೆಗೆದುಕೊಂಡು ಬೇಲಾದರೂ ಸಹ ಪೊಲೀಸರ ಮೇಲೆ ಒತ್ತಡ ಹಾಕಿ ಪೊಲೀಸರು ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ, ಬೆಂಗಳೂರಲ್ಲೂ ಕೂಡ ಅವ್ರ ಮನೆಗೆ ಹೋಗಿ ಇದರಿಂದ ಸಾಕಷ್ಟು ಮಾನಸಿಕವಾಗಿ ನೊಂದಿದ್ದಂತ ಸೋಮಯ್ಯ ಅವರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತು ಯಾರಿದು ಹೊಣೆಗಾರರು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ನವೀನ್ ಸೋಮಯ್ಯ ಅವರು ಬರೆದಿದ್ದಾರೆ, ಕ್ಷಮಿಸಿ, ವಿನಯ್ ಸೋಮಯ್ಯ ಅವರು ಬರೆದಿದ್ದಾರೆ, ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅದರಲ್ಲಿ ಇಬ್ಬರು ಶಾಸಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದರೆ ಇದರ ನಡುವೆ ನಿನ್ನೆ ಬೆಂಗಳೂರಿನಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೋದರೂ ಸಹ FIR ನಲ್ಲಿ ಶಾಸಕರ ಹೆಸರನ್ನ ಉಲ್ಲೇಖ ಮಾಡದೇನೆ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದರಲ್ಲೇ ಗೊತ್ತಾಗ್ತದೆ ಯಾವ ರೀತಿ ಒತ್ತಡ ಪೊಲೀಸರ ಮೇಲಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯರೇನಲ್ಲ, ಒಬ್ಬರು ಶಾಸಕರು ಒಂದು ಕಡೆ, ಹೊನ್ನಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಮತ್ತೊಂದು ಕಡೆ ಮಂತರಗೌಡ ಅವರು ಕೂಡ ಒಬ್ಬ ಪ್ರಭಾವಿ ಶಾಸಕರು, ಇಬ್ಬರು ಕೂಡ ಆಡಳಿತ ಪಕ್ಷದವರೇ. ಇವರ ಒತ್ತಡದಿಂದಲೇ ಇವತ್ತು ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇವರ ದಬ್ಬಾಳಿಕೆಗೆ ಇವತ್ತು ಅವನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ನಂತರವೂ ಸಹ ಇವತ್ತು FIR ನಲ್ಲಿ ಪೊಲೀಸರು ಅವರ ಹೆಸರುಗಳನ್ನ ಬಿಡ್ತಾರೆ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ತಕ್ಕಂಥದ್ದಲ್ಲ. ಇವತ್ತು ಎಲ್ಲಿಗೆ ಬಂದು ಮುಟ್ಟಿದ ಪರಿಸ್ಥಿತಿ ಅಂತ ಹೇಳಿದ್ರೆ ಇವತ್ತು ಮಡಿಕೇರಿನಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಸಾಮಾಜಿಕ ಜಾಲತಾಣಗಳ ಅಡ್ಮಿನ್ಗಳೇನಿರ್ತಾರೆ ಅವ್ರ ಮೇಲೆ ಕೂಡ FIR ರಿಜಿಸ್ಟರ್ ಮಾಡ್ತಕ್ಕಂಥದ್ದು, ಅವರ ಒಂದು ತೇಜೋವಧೆ ಮಾಡ್ತಕ್ಕಂಥದ್ದು, ಅವರು ಪೊಲೀಸ್ ಸ್ಟೇಷನ್ ಅಲಿಬೇಕು, ಅವರುಗಳನ್ನು ಕೂಡ ಬೆದರಿಸ್ತಕ್ಕಂಥದ್ದು. ಏನ್ ಪಾಪ ಮಾಡಿದ್ರು ಇವರು, ಏನ್ ಅಪರಾಧ ಮಾಡಿದ್ರು? ಶಾಸಕರ ವೈಫಲ್ಯಗಳನ್ನ ಇವತ್ತು ಆಸ್ಪತ್ರೆ ವ್ಯವಸ್ಥೆ ಇರಬಹುದು, ಅಲ್ಲಿ ಶೌಚಾಲಯದ ವ್ಯವಸ್ಥೆಗಳ ಬಗ್ಗೆ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾಳಜಿ ಇಟ್ಕೊಂಡು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಮತ್ತೊಬ್ಬ ಕಾರ್ಯಕರ್ತ ಪೋಸ್ಟ್ ಮಾಡಿರೋದನ್ನ
ಇವರು ರೀಟ್ವೀಟ್ ಮಾಡಿರ್ತಕ್ಕಂಥದ್ದು. ಇದನ್ನೇ ದೊಡ್ಡ ಮಹಾಪರಾಧ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಿ ಸ್ಟೇ ಕೊಟ್ಟರು ಸಹ ಬೇರೆ ಇನ್ನೊಂದು ಕೇಸ್ ಫಿಟ್ ಮಾಡಿ ಅದನ್ನ ಅರೆಸ್ಟ್ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇದು ಖಂಡಿತ